ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ 7 ಸಭೆಗಳು ಎಂಬ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇಂದಿನಿಂದ ನಾವು ಪ್ರಕಟಣೆ ಪುಸ್ತಕದಲ್ಲಿರುವ 7 ಸಭೆಗಳ ಕುರಿತಾಗಿ ಕಲಿಯುವುದಕ್ಕಾಗಿ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಪವಿತ್ರ ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. ಹಳೆ ಒಡಂಬಡಿಕೆಯಲ್ಲಿ 39, ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳಿದೆ. ಒಟ್ಟು 66 ಪುಸ್ತಕಗಳು. ಇದರಲ್ಲಿ ಕೊನೆಯ ಪುಸ್ತಕವಾಗಿದೆ ಪ್ರಕಟಣೆ ಪುಸ್ತಕ. ಬೈಬಲಿನ ಅತಿ ಪ್ರಾಮುಖ್ಯವಾದಂತಹ ಒಂದು ಪುಸ್ತಕವಾಗಿದೆ ಪ್ರಕಟಣೆ ಪುಸ್ತಕ. ಅಂದರೆ ಹೊಸ ಒಡಂಬಡಿಕೆಯಲ್ಲಿನ ಏಕೈಕ ಪ್ರವಾದನ ಗ್ರಂಥವಾಗಿದೆ ಪ್ರಕಟಣೆ ಪುಸ್ತಕ. ಸಾಮಾನ್ಯವಾಗಿ ಈ ಪ್ರಕಟಣೆ ಗ್ರಂಥವನ್ನು ಜನರು ಓದದೆ ಬಿಟ್ಟಿರುವುದು ಬಹಳ ಅದ್ಭುತ ಅನಿಸುವಂಥದ್ದಾಗಿದೆ. ಕಾರಣ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಬುಕ್ ಇನ್ ದ ಬೈಬಲ್ ಈಸ್ ಬುಕ್ ಆಫ್ ರೆವಲೇಷನ್. ಪ್ರಕಟಣೆ ಪುಸ್ತಕವಾಗಿದೆ ಪವಿತ್ರ ಸತ್ಯವೇದದ ಅತಿ ಪ್ರಧಾನವಾದಂತಹ ಒಂದು ಪುಸ್ತಕ. ಆದರೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಬುಕ್ ಆಗಿದೆ ಪ್ರಕಟಣೆ ಪುಸ್ತಕ. ಇದು ಬಹಳ ಸವಾಲುಗಳುಳ್ಳ ಪುಸ್ತಕವಾಗಿರುವುದರಿಂದ ಜನರು ಇದನ್ನು ಓದದೆ ಇರುವುದಾಗಿ ನಾವು ನೋಡುತ್ತೇವೆ. ಅಂದರೆ ಈ ಪ್ರಕಟಣೆ ಪುಸ್ತಕ ನಾವು ಕಲಿಯುವಾಗ ಇದರಲ್ಲಿ ಸಿಂಬೋಲಿಕ್ ಲ್ಯಾಂಗ್ವೇಜ್, ಸಾಂಕೇತಿಕ ಭಾಷೆಯನ್ನು ಉಪಯೋಗಿಸಿರುವುದರಿಂದ ಸಾಧಾರಣ ಜನರು ಈ ಪುಸ್ತಕವನ್ನು ಓದುವಾಗ ಅವರಿಗೆ ಇದು ಅರ್ಥವಾಗುವುದಿಲ್ಲ. ಅದು ಮಾತ್ರವಲ್ಲ, ಇದರಲ್ಲಿನ ಭವಿಷ್ಯತ್ಕಾಲ ಸಂಬಂಧಪಟ್ಟಂತಹ ವಿಷಯಗಳು ವಿವರಿಸುವುದು ಬಹಳ ಕಷ್ಟಕರವಾಗಿರುವುದರಿಂದಲೂ ಅನೇಕರು ತಪ್ಪಿ ಹೋಗುವುದಕ್ಕೆ, ಉಪದೇಶ ಸಂಬಂಧವಾಗಿ ತಪ್ಪಿ ಹೋಗುವುದಕ್ಕೆ ಸಾಧ್ಯತೆಗಳಿರುವುದರಿಂದಲೂ ಹೆಚ್ಚು ಈ ಪುಸ್ತಕವನ್ನು ಓದದೆ, ಕಲಿಸದೆ ಬಿಟ್ಟಿರುವುದಾಗಿ ನಾವು ನೋಡುತ್ತೇವೆ. ಆದರೆ ಆಸರೆ ಟಿವಿಯ ಮೂಲಕ ನಾವು ಈ ಪುಸ್ತಕದ 2-3 ಅಧ್ಯಾಯಗಳಲ್ಲಿನ 7 ಸಭೆಗಳ ಕುರಿತಾಗಿ ನಿಮಗೆ ಬರುವ ಸಂಚಿಕೆಗಳಲ್ಲಿ ಕಲಿಸುವುದಕ್ಕಾಗಿ ನಾವು ಬಯಸ್ತಾ ಇದ್ದೇವೆ. ಆದ್ದರಿಂದ ತಪ್ಪದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ನಾನು ಈ 7 ಸಭೆಗಳ ಸಂದೇಶಗಳನ್ನು ನಿಮಗೆ ಕಲಿಸುವಾಗ ಅದು ನಿಮ್ಮ ಕ್ರೈಸ್ತ ಜೀವಿತದಲ್ಲಿ ಬಹಳ ಆಶೀರ್ವಾದದಾಯಕವಾಗುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ಪುಸ್ತಕ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಕಲಿಯುವುದಕ್ಕೆ ನಿಮ್ಮನ್ನು ಮತ್ತೊಂದು ಆವರ್ತಿ ಸ್ವಾಗತಿಸುತ್ತಾ, ನಾನು ಪ್ರಕಟಣೆ ಪುಸ್ತಕದ ಕುರಿತಾಗಿ ಒಂದು ಹುದುವಾದ ಪೀಠಿಕೆಯನ್ನು ನಿಮ್ಮ ಮುಂದೆ ಇಡುವುದಕ್ಕಾಗಿ ನಾನು ಬಯಸ್ತೇನೆ. ನಾವು ಪ್ರಕಟಣೆ ಪುಸ್ತಕದಲ್ಲಿರುವ 2-3 ಅಧ್ಯಾಯಗಳಲ್ಲಿನ 7 ಸಭೆಗಳ ಕುರಿತಾಗಿ ಕಲಿಯುವುದರಿಂದ ನಾವು ಈ ಪುಸ್ತಕದ ಕುರಿತಾದ ಒಂದು ಸಂಕ್ಷಿಪ್ತ ಪೀಠಿಕೆ ಕಂಡುಕೊಳ್ಳುವಂಥದ್ದು ಬಹಳ ಸಮಂಜಸ ಎಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಆದ್ದರಿಂದಲೇ ನಾನು ಈ ಪ್ರಕಟಣೆ ಪುಸ್ತಕದ 7 ಪೀಠಿಕೆಗಳನ್ನು ನಿಮಗೆ ನಾನು ತಿಳಿಸ್ತೇನೆ. ಈ ಪ್ರಕಟಣೆ ಪುಸ್ತಕಕ್ಕೆ ಇನ್ನೊಂದು ಹೆಸರಿದೆ, 7ಗಳ ಪುಸ್ತಕ ಎಂಬುದಾಗಿ. ಅಂದರೆ ಅನೇಕ 7ಗಳ ಕುರಿತಾಗಿ ಈ ಪುಸ್ತಕ ಪರಾಮರ್ಶಿಸ್ತಾ ಇದೆ. ಆದ್ದರಿಂದಲೇ ನಾನು ಸಹ ಕೆಲವೊಂದು 7 ವಿಷಯಗಳನ್ನು ನಿಮಗೆ ತಿಳಿಸುವುದಕ್ಕಾಗಿ ಬಯಸ್ತೇನೆ. ಈ ಪ್ರಕಟಣೆ ಪುಸ್ತಕದ ಪೀಠಿಕೆಗೂ ನಾನು 7 ವಿಷಯಗಳನ್ನು ಒಳಗೊಳಿಸಿದ್ದೇನೆ. ಅದರಲ್ಲಿ ಮೊದಲನೆಯದು ಪುಸ್ತಕದ ಹೆಸರಾಗಿದೆ. ಈ ಪುಸ್ತಕದ ಹೆಸರು ಯೋಹಾನನು ಬರೆದ ಪ್ರಕಟಣೆ ಎಂಬುದಾಗಿ ನಾವು ಕಾಣುತ್ತೇವೆ. ಆದರೆ ಆ ಪ್ರಕಟಣೆ ಗ್ರಂಥದ ಪ್ರಾರಂಭದ ವಾಕ್ಯ ಯೇಸು ಕ್ರಿಸ್ತನ ಪ್ರಕಟಣೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಈ ಪುಸ್ತಕ ಯೋಹಾನನು ಬರೆದಿರುವುದಾದರೂ ಇದು ಯೋಹಾನನ ಪ್ರಕಟಣೆಗಳಲ್ಲ, ಇದು ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ. ಆ ಪ್ರಕಟಣೆಯನ್ನು ಯೇಸು ಕ್ರಿಸ್ತನು ಯೋಹಾನನಿಗೆ ಪ್ರಕಟಿಸಿದ್ದನ್ನು ಯೋಹಾನನು ಬರೆದದ್ದಾಗಿದೆ. ಆದ್ದರಿಂದ ಪುಸ್ತಕದ ಶೀರ್ಷಿಕೆ ಯೋಹಾನನು ಬರೆದ ಪ್ರಕಟಣೆ ಎಂಬುದಾಗಿದ್ದರೂ ಇದು ಯೇಸು ಕ್ರಿಸ್ತನ ಪ್ರಕಟಣೆ ಎಂಬುದಾಗಿ ನಾವು ಕಲಿಯುತ್ತೇವೆ. ಪ್ರಕಟಣೆ ಎಂಬುದಕ್ಕೆ ಗ್ರೀಕ್ ಭಾಷೆಯಲ್ಲಿ ಅಪೋಕಲಿಪ್ಸಿಸ್ ಎಂಬ ಪದವನ್ನು ಉಪಯೋಗಿಸುತ್ತಾರೆ. ಅಪೋಕಲಿಪ್ಸಿಸ್ ಎಂಬ ಪದದಿಂದಲೇ ರೆವಲೇಷನ್, ಪ್ರಕಟಣೆ ಎಂಬ ಪದ ಉಂಟಾಗಿರುವಂಥದ್ದು. ಅಪೋಕಲಿಪ್ಸಿಸ್ ಎಂಬ ಪದದ ಅರ್ಥ ಅನ್ವೇಲಿಂಗ್, ಮರೆ ಮಾಚುವುದು ಎಂಬುದಾಗಿದೆ. ಈ ಪುಸ್ತಕದ ಉದ್ದಕ್ಕೂ ಯೇಸು ಕ್ರಿಸ್ತನೆಂಬ ವ್ಯಕ್ತಿಯನ್ನು ಮರೆ ಮಾಚಲಾಗಿದೆ. ಯೇಸು ಕ್ರಿಸ್ತನ ಉದ್ದೇಶಗಳನ್ನು ಮರೆಮಾಚಲಾಗಿದೆ. ಯೇಸು ಕ್ರಿಸ್ತನ ಭವಿಷ್ಯತ್ ಕಾಲದ ಯೋಜನೆಗಳು ನಮಗೆ ಮರೆಮಾಚಿ ತೋರಿಸಲ್ಪಟ್ಟಿದೆ. ಮತ್ತು ಯೇಸು ಕ್ರಿಸ್ತನ ಬಡ್ತಿ ಅಥವಾ ಆತನ ಪ್ರಮೋಷನ್ ನಮಗೆ ಮರೆಮಾಚಿ
ತೋರಿಸಲ್ಪಟ್ಟಿರುವುದಾಗಿ ನಾವು ನೋಡುತ್ತೇವೆ. ಅಂದರೆ 1ನೇ ಅಧ್ಯಾಯದಲ್ಲಿ ಯೇಸುಕ್ರಿಸ್ತನನ್ನು ಸಂಪೂರ್ಣವಾಗಿ ಮರೆಮಾಚಿ ತೋರಿಸಲಾಗಿದೆ. 2-3 ಅಧ್ಯಾಯಗಳಲ್ಲಿ ಯೇಸುವಿನ ಸಭೆಯನ್ನು ಮರೆಮಾಚಿ ತೋರಿಸಲಾಗಿದೆ. 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ತನಕ ಯಹೂದ್ಯರ ಹಾಗೂ ಈ ಲೋಕದ ಅಂದರೆ ಭವಿಷ್ಯದ ಮರೆಯನ್ನು ತೆರೆ ಮಾಡಿ ತೋರಿಸಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಇನ್ನು ನಾವು ಕಲಿಯತಕ್ಕಂತಹ ಅತಿ ಪ್ರಾಮುಖ್ಯವಾದಂತಹ 2ನೆಯ ವಿಷಯ ಅಂದರೆ ಪ್ರಕಟಣೆ ಪುಸ್ತಕದ ಪೀಠಿಕೆಯ 2ನೇ ವಿಷಯ, ಈ ಪುಸ್ತಕದ ಬರಹಗಾರ ಯಾರು ಎಂಬುದಾಗಿ. ಪ್ರಕಟಣೆ ಪುಸ್ತಕವನ್ನು ನಾವು ಕಲಿಯುವಾಗ ಈ ಪುಸ್ತಕ ಬರೆದಿರುವುದು ಯೋಹಾನನೆಂಬುದಾಗಿ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಯೇಸುಕ್ರಿಸ್ತನ ಪ್ರಕಟಣೆಯು ಅದು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಈ ಪ್ರಕಟಣೆ ಪುಸ್ತಕದ ಕೊನೆಯ ಅಧ್ಯಾಯವಾದ 22ನೇ ಅಧ್ಯಾಯದ 8ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿಯೂ ಸಹ ಇದು ಯೋಹಾನನಿಗೆ ಉಂಟಾದ ಪ್ರಕಟಣೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ಆದದರಿಂದ ಈ ಪ್ರಕಟಣೆ ಪುಸ್ತಕದ ಬರಹಗಾರ ಯೋಹಾನನೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಪುಸ್ತಕದ ಪ್ರಾರಂಭದ ವಾಕ್ಯದಲ್ಲೂ ಈ ಪುಸ್ತಕದ ಕೊನೆಯ ಅಧ್ಯಾಯದ 8ನೇ ವಾಕ್ಯದಲ್ಲೂ ಇದು ಯೋಹಾನನಿಗೆ ಉಂಟಾದ ಪ್ರಕಟಣೆ. ಇದರ ಬರಹಗಾರ ಯೋಹಾನ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಯೋಹಾನಿಗೆ ಪ್ರೀತಿಯ ಯೋಹಾನ ಎಂಬುದಾಗಿ ನಾಮಕರಣ ಮಾಡಿದ್ದೇನೆ. ಕಾರಣವೇನೆಂದರೆ ತನ್ನ ಬರಹಗಳಲ್ಲಿ ಯೋಹಾನನು ತನ್ನನ್ನು ಹೆಚ್ಚು ತೋರಿಸಿಕೊಳ್ಳದೆ ಯೇಸುವನ್ನು ಪ್ರೀತಿಸುವ ಶಿಷ್ಯನಾದ ಯೋಹಾನ ಎಂಬುದಾಗಿ ತನ್ನ ಕುರಿತು ತಾನು ಪರಿಚಯಪಡಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಅಂದರೆ ಯೋಹಾನನಿಗೆ ನಾನು ಯೇಸುವನ್ನು ಪ್ರೀತಿಸುವ ಯೋಹಾನ ಎಂದು ತಿಳಿಯಲ್ಪಡುವುದರಲ್ಲಿ ಬಹಳ ಸಂತೋಷವುಳ್ಳದಾಗಿ ನಾವು ಕಾಣುತ್ತೇವೆ. ಈ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ ಕಲಿಯುವಾಗ ಅಲ್ಲಿ 5 ಭಾಗಗಳಲ್ಲಿ ಯೋಹಾನನ ವಿವಿಧ ಚಿತ್ರಣಗಳನ್ನು ನಮಗೆ ಕಾಣುವುದಕ್ಕಾಗಿ ಸಾಧ್ಯ. 1ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ಓದಿದೆವು, ದಾಸನಾದ ಯೋಹಾನನು, ಜಾನ್ ದ ಸರ್ವೆಂಟ್, ಒಬ್ಬ ದಾಸನ ಮನೋಭಾವನೆಯುಳ್ಳ ಯೋಹಾನನು. ಈಗಾಗಲೇ ಹೆಚ್ಚು ಕಡಿಮೆ 95 ವರ್ಷಕ್ಕಿಂತ ಪ್ರಾಯವುಳ್ಳ ಒಬ್ಬ ವೃದ್ಧನಾದ ಯೋಹಾನನು. ಆತನೇ ಜೀವಿಸಿದ್ದಂತಹ ಅಂದಿನ ಶಿಷ್ಯರಲ್ಲಿ ಅತಿ ಹಿರಿಯನು. ಬೇರೆ ಯಾರೂ ಆತನ ಸಮಕಾಲೀನರು ಅಂದು ಭೂಮಿಯಲ್ಲಿರಲಿಲ್ಲ. ಅಂದರೆ ಯೇಸುಕ್ರಿಸ್ತನ ಅಪೊಸ್ತಲರಲ್ಲಿ ಬದುಕಿದ್ದಂಥದ್ದು ದೀರ್ಘಾಯುಷುಳ್ಳದ್ದು ಮತ್ತು ಎಲ್ಲರಿಗಿಂತಲೂ ಮುಂದೆ ಇದ್ದಂತಹವನಾಗಿದ್ದನು ಯೋಹಾನನು. ಆದರೆ ಆತನು ಆ ಪ್ರಾಯದಲ್ಲೂ ಅಷ್ಟು ಮುದಿತನದಲ್ಲೂ ತನ್ನನ್ನು ಯೇಸುವಿನ ದಾಸನಾಗಿ ಎಣಿಸುವುದು ಬಹಳ ಕಲಿಯಬೇಕಾದಂತಹ ಒಂದು ಸಂಗತಿ. ನಮ್ಮ ಸೇವೆಯ ಆರಂಭದಿಂದ ಕೊನೆಯ ತನಕ ನಾವು ಆ ದಾಸತ್ವದ ಒಬ್ಬ ದಾಸನು ಎಂಬ ಮನೋಭಾವನೆಯೊಡನೆ ಬದುಕಿದರೆ ಮಾತ್ರವೇ ನಮಗೆ ಆತ್ಮಿಕವಾದ ಪ್ರಕಟಣೆಗಳು ದೇವರಿಂದ ದೊರಕುವುದು ಎಂಬುದು ಈ ಯೋಹಾನನಿಂದ ಕಲಿಯುವುದಕ್ಕೆ ಸಾಧ್ಯ. ಇನ್ನು ನಾವು ಆ 1ನೇ ಅಧ್ಯಾಯದ 9ನೇ ವಾಕ್ಯಕ್ಕೆ ಬರುವಾಗ ಯೋಹಾನನು ಸಹೋದರನಾದ ಯೋಹಾನು, ಜಾನ್ ದ ಬ್ರದರ್, ಯೋಹಾನನ್ನು ನಾನು ನಿಮ್ಮ ಸಹೋದರನು, ನಿಮ್ಮ ಕಷ್ಟ ಹಿಂಸೆಗಳಲ್ಲಿ ನಿಮಗೆ ಜೊತೆ ಸಹೋದರನು ಎಂಬುದಾಗಿ ನಮ್ಮೊಂದಿಗೆ ಆತನು ಸಮಾನತೆಗೆ ಬಯಸುತ್ತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. 3ನೇದಾಗಿ ಅದೇ 9ನೇ ವಾಕ್ಯದಲ್ಲಿ ಕಷ್ಟತೆ ಅನುಭವಿಸುವ ಯೋಹಾನು, ದ ಜಾನ್ ದ ಸಫರರ್, ಕಷ್ಟತೆ ಅನುಭವಿಸುವುದಕ್ಕೆ ಅಥವಾ ಕಷ್ಟ ಸಹಿಸುವುದಕ್ಕೆ ಮನಸ್ಸುಳ್ಳ ಒಬ್ಬ ಯೋಹಾನನ್ನು ನಾವಲ್ಲಿ ಕಾಣುತ್ತೇವೆ. ಇನ್ನು ಆ 1ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ಬರುವಾಗ ಜಾನ್ ದ ವರ್ಷಿಪರ್, ಆರಾಧಿಸುವ ಯೋಹಾನು, ಕರ್ತನ ದಿನ ಬಂದಾಗ ಆತನು ಆತ್ಮದಲ್ಲಿ ಆದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರನ್ನು ಆರಾಧಿಸುವುದಕ್ಕೆ ಆತನಿಗೆ ಪ್ರಾಯ ಒಂದು ವಿಷಯವಾಗಿರಲಿಲ್ಲ. ತನ್ನ ಮುದಿ ಪ್ರಾಯದಲ್ಲೂ ಕರ್ತನ ದಿನವನ್ನು ಗೊತ್ತು ಮಾಡಿಕೊಂಡು ಯಾರೂ ಆರಾಧನೆಗಾಗಿ ಇಲ್ಲದೇ ಇದ್ದಾಗ್ಯೂ ಆ ಪದ್ಮೋಸ್ ಎಂಬ ದ್ವೀಪದಲ್ಲಿ ತಾನು ಒಬ್ಬಂಟಿಗನಾಗಿ ದೇವರನ್ನು ಆರಾಧಿಸುತ್ತಿರುವ ಯೋಹಾನನ್ನು ನಾವು ಕಾಣುತ್ತೇವೆ. ಇನ್ನು ಅದರ 19ನೇ ವಾಕ್ಯಕ್ಕೆ ಬರುವಾಗ ಬರೆಯುವ ಯೋಹಾನ, ಜಾನ್ ದ ರೈಟರ್, ಯೋಹಾನನು ಬರೆಯುತ್ತಿದ್ದಾನೆ. ಯೋಹಾನನು ಅತಿ ಪ್ರಾಮುಖ್ಯವಾದಂತಹ ಅನೇಕ ಕಾರ್ಯಗಳನ್ನು ದೇವರ ಸಭೆಗೆ ಬರೆದು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಚರಿತ್ರೆಯ ಪ್ರತಿ ಪ್ರಧಾನವಾದಂತಹ ಜನನದಿಂದ ಮರಣದ ತನಕಿರುವ ಯೇಸು ಕ್ರಿಸ್ತನ ಚರಿತ್ರೆ ಯೋಹಾನ ಬರೆದಿದ್ದಾನೆ. ಅದು ಯೋಹಾನ ಸುವಾರ್ತೆ.
ಆಮೇಲೆ ಯೋಹಾನನು ದೇವರ ಸಭೆಯನ್ನು ಬಲಿಪಡಿಸುವುದಕ್ಕಾಗಿ 3 ಅತಿ ಪ್ರಧಾನವಾದ ಪತ್ರಿಕೆಗಳನ್ನು ಬರೆದಿದ್ದಾನೆ. ಕೊನೆಗೆ ಭವಿಷ್ಯತ್ಕಾಲ ಸಂಗತಿಗಳನ್ನು ಒಳಗೊಂಡಂತಹ ಪ್ರಕಟಣೆ ಪುಸ್ತಕವನ್ನು ಯೋಹಾನು ಬರೆಯುತ್ತಿರುವುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ನಮಗೂ ಸಹ ಬರೆಯುವ ಅಭ್ಯಾಸವುಳ್ಳವರಾಗಿ ಮಾರ್ಪಡೋಣ. ದೇವರು ನಮಗೆ ಕೊಟ್ಟ ಪ್ರಕಟಣೆಗಳನ್ನು ಅದು ನಮ್ಮಲ್ಲೇ ಮುಕ್ತಾಯಗೊಳ್ಳದೆ ಇತರರು ತಿಳಿಯಬೇಕಾಗಿ, ನಮ್ಮ ಮುಂದಿನ ಪೀಳಿಗೆ ತಿಳಿಯುವುದಕ್ಕಾಗಿ ನಮಗೆ ಪ್ರಕಟ ಮಾಡಿಕೊಟ್ಟದನ್ನು ನಾವು ಇತರರಿಗೆ ತಿಳಿಸುವುದು ಬಹಳ ಒಳ್ಳೆಯದು. ಯೋಹಾನಿಂದ ನಾವು ಕಲಿಯತಕ್ಕ ಪಾಠವಾಗಿದೆ. ಇನ್ನು ಪ್ರಕಟಣೆ ಪುಸ್ತಕದ ಪೀಠಿಕೆಯ 3ನೆಯ ವಿಷಯ ಬರೆದ ಸ್ಥಳ. ಇದು ಎಲ್ಲಿ ಬರೆದರು ಎಂಬುದರಲ್ಲಿ ಅನೇಕ ಸಂಶಯಗಳು, ಅನೇಕ ವಾದ ವಿವಾದಗಳು ವೇದ ಪಂಡಿತರ ಬಳಿಯಲ್ಲಿದೆ. ಆದರೆ ಯೋಹಾನನು ಯೇಸುಕ್ರಿಸ್ತನ ಸಾಕ್ಷಿ ಮತ್ತು ವಾಕ್ಯದ ನಿಮಿತ್ತ ಆತನನ್ನು ಡೊಮೇಷಿಯನ್ ಚಕ್ರವರ್ತಿ ಪತ್ಮೋಸ್ ಎಂಬಂತಹ ಒಂದು ಐಲ್ಯಾಂಡಿಗೆ, ಒಂದು ದ್ವೀಪಕ್ಕೆ ಗಡೀಪಾರು ಮಾಡಿದನು. ಅಲ್ಲಿ ಕರ್ತನ ದಿನದಲ್ಲಿ ಆತನು ಆತ್ಮವಶನಾಗಿ ಈ ಪ್ರಕಟಣೆಯನ್ನು ಹೊಂದಿಕೊಂಡನು. ಆದರೆ ಡೊಮೇಷಿಯನ್ ಚಕ್ರವರ್ತಿ ಕಾಲವಾದ ಮೇಲೆ ಯೋಹಾನನು ಪದ್ಮೋಸ್ ಎಂಬ ದ್ವೀಪದಿಂದ ಎಫೆಸ ಪಟ್ಟಣಕ್ಕೆ ತಿರುಗಿ ಬಂದದ್ದಾಗಿಯೂ ಅಲ್ಲಿ ಇದ್ದುಕೊಂಡು ಈ ಪುಸ್ತಕವನ್ನು ಬರೆದದ್ದಾಗಿ ನಾವು ನೋಡುತ್ತೇವೆ. ಅಂದರೆ ಆತನಿಗೆ ಈ ದೈವಿಕ ಪ್ರಕಟಣೆ ಸಿಕ್ಕಿದ್ದು ಅಥವಾ ದೇವರಿಂದ ಈ ಪ್ರಕಟಣೆ ಹೊಂದಿಕೊಂಡದ್ದು ಪದ್ಮೋಸ್ ಎಂಬ ದ್ವೀಪದಲ್ಲಿ, ಆದರೆ ಆತನು ಬರೆದದ್ದು ಎಫೆಸ ಎಂಬ ಪಟ್ಟಣದಲ್ಲಿ ಎಂಬುದನ್ನು ನಾವು ಕಾಣುತ್ತೇವೆ. ನಾವು ಚಿತ್ರದಲ್ಲಿ ಕಾಣುವ ಹಾಗೆ ಈಗ ಪದ್ಮೋಸ್ ಎಂಬ ದ್ವೀಪದಲ್ಲಿ ಯೋಹಾನನು ಪ್ರಕಟಣೆಯನ್ನು ಹೊಂದಿಕೊಂಡ ಸ್ಥಳದಲ್ಲಿ ಒಂದು ಸಣ್ಣ ದೇವಾಲಯ ಇರುವುದಾಗಿ ನಾವು ಕಾಣುತ್ತೇವೆ. ಈ ಸ್ಥಳದಲ್ಲೇ ಯೋಹಾನನು ದೈವಿಕ ಪ್ರಕಟಣೆಯನ್ನು ಹೊಂದಿಕೊಂಡದಾಗಿ ನಾವು ನೋಡುತ್ತೇವೆ. ಈಗ ನಮಗೆ ಇದರ 4ನೆಯ ಪೀಠಿಕೆಗೆ ಬರೋಣ. ಪ್ರಕಟಣೆ ಪುಸ್ತಕದ ಪೀಠಿಕೆಯಲ್ಲಿ 4ನೆಯ ವಿಷಯ ಬರೆದ ಸಮಯ, ದ ಟೈಮ್ ಆಫ್ ರೈಟಿಂಗ್. ಈ ಪ್ರಕಟಣೆ ಪುಸ್ತಕವನ್ನು AD ಕ್ರಿಸ್ತ ಶಕ 96ರಲ್ಲಿ ಬರೆಯಲಾಗಿತ್ತು ಎಂಬುದಾಗಿ ಅಂದಾಜಿಸಬಹುದು. ಅಂದರೆ AD 96ರಲ್ಲಿ ಯೋಹಾನನ್ನು ಗಡೀಪಾರು ಮಾಡಿದಂತಹ ರೋಮಿನ ಡೊಮೇಷಿಯನ್ ಚಕ್ರವರ್ತಿ ಕಾಲವಾಗುತ್ತಿದ್ದಾನೆ. ಅಂದರೆ ಆತನು AD 96 ಸೆಪ್ಟೆಂಬರ್ 18ನೇ ತಾರೀಕು ಕಾಲವಾದನು. ಡೊಮೇಷಿಯನ್ ಚಕ್ರವರ್ತಿ ಕಾಲವಾದ ನಂತರ ಈ ಅಪೊಸ್ತಲನಾದ ಯೋಹಾನನ್ನು ತಿರುಗಿ ಎಫೆಸಕ್ಕೆ ಕರೆತರಲಾಯಿತು ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯಪಡುತ್ತಿದ್ದಾರೆ. ಆದ್ದರಿಂದಲೇ ಈ ಪುಸ್ತಕದ ಬರವಣಿಗೆಯು AD 96ರಲ್ಲಿ ನಡೆಯಿತು ಎಂಬುದು ನಾವು ಅಂದಾಜಿಸುವಂಥದ್ದು. ಇನ್ನು 4ನೆಯ ವಿಷಯ ಪೀಠಿಕೆಯಲ್ಲಿ ಪುಸ್ತಕದ ಲೆಕ್ಕಾಚಾರ, ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ದ ಬುಕ್. ಈ ಪುಸ್ತಕದ ಲೆಕ್ಕಾಚಾರವನ್ನು ನಾವು ಕಲಿಯುವುದಾದರೆ ಪವಿತ್ರ ಸತ್ಯವೇದ 66ನೇ ಪುಸ್ತಕವಾಗಿದೆ. ಈ ಪ್ರಕಟಣೆ ಪುಸ್ತಕದಲ್ಲಿ 22 ಅಧ್ಯಾಯಗಳಿದೆ ಹಾಗೂ 404 ವಾಕ್ಯಗಳಿರುವುದಾಗಿ ನಾವು ನೋಡುತ್ತೇವೆ. ಈ ಪುಸ್ತಕದಲ್ಲಿ 4 ಪ್ರಶ್ನೆಗಳಿದೆ, 10 ನೆರವೇರಿದ ಹಾಗೂ 341 ನೆರವೇರಲಿರುವ ಪ್ರವಾದನೆಗಳು ಈ ಪುಸ್ತಕದಲ್ಲಿ ಇರುವುದಾಗಿ ನಾವು ನೋಡುತ್ತೇವೆ. ಆದ್ದರಿಂದಲೇ ಈ ಪುಸ್ತಕವನ್ನು ನಾವು ಪ್ರವಾದನಾ ಪುಸ್ತಕ ಎಂಬುದಾಗಿ ಕಲಿಯುತ್ತೇವೆ. ಇನ್ನು ಪ್ರಕಟಣೆ ಪುಸ್ತಕದ ಪೀಠಿಕೆಯಲ್ಲಿ 6ನೆಯ ವಿಷಯ ಈ ಪುಸ್ತಕದ ಓದುಗರು, ಅಂದರೆ ದ ರಿಸೀವರ್ ಆಫ್ ದ ಬುಕ್. ಈ ಪುಸ್ತಕ ಯಾರಿಗೆ ದೊರಕಿತು ಅಥವಾ ಯಾರನ್ನು ಉದ್ದೇಶಿಸಿ ಈ ಪುಸ್ತಕ ಬರೆಯಲ್ಪಟ್ಟಿತು ಎಂಬುದು ಬಹಳ ಮುಖ್ಯವಾದಂತಹ ಸಂಗತಿಯಾಗಿದೆ. ನಾವು ಈ ಪುಸ್ತಕದಲ್ಲಿ ಓದುವ ಹಾಗೆ, ನೀನು ಈ ಪುಸ್ತಕವನ್ನು ಬರೆದು ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಕೊಡು ಎಂಬುದಾಗಿ ಅಪೊಸ್ತಲನಾದ ಯೋಹಾನಿಗೆ ದೇವರು ಹೇಳುತ್ತಿರುವುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಪುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ ಮತ್ತು ಲವೋದಿಕಿಯಾ ಎಂಬ ಈ 7 ಸಭೆಗಳಿಗೆ ಬರೆದು ಕಳುಹಿಸಬೇಕೆಂಬುದಾಗಿ ಯೋಹಾನನಿಗೆ ದೇವರಾತ್ಮ ಹೇಳುತ್ತಿದ್ದಾನೆ. ಆಸಿಯಾ ಸೀಮೆಯಲ್ಲಿದ್ದಂತಹ 7 ಪಟ್ಟಣಗಳಲ್ಲಿದ್ದಂತಹ 7 ಸಭೆಗಳಾಗಿತ್ತು ಈ 7 ಸಭೆಗಳು. ಅವುಗಳ ಕುರಿತಾಗಿ ಮುಂದಿನ ಸಂಚಿಕೆಗಳಲ್ಲಿ ನಾವು ಸವಿಸ್ತಾರವಾಗಿ ಕಲಿಯುವುದಕ್ಕಿರುವುದರಿಂದ ನಾನು ಆ ಭಾಗವನ್ನು ಮುಂದುವರಿಸುವುದಕ್ಕಾಗಿ ನಾನು ಬಯಸುತ್ತೇನೆ. ಅಂದರೆ ಇಂದಿನ ಏಷ್ಯಾದ, ಅಂದರೆ ಅಂದಿನ ಏಷ್ಯಾ ಮೈನರ್, ಅಂದರೆ ಅಂದು ಸಣ್ಣ ಏಷ್ಯಾ, ಅಂದರೆ ಅಷ್ಟೊಂದು ಜನಸಂಖ್ಯೆ ಹಬ್ಬದ ಇರುವುದರಿಂದ
ಜನರು ಮಾತ್ರ, ಜನಸಂಖ್ಯೆ ಸ್ವಲ್ಪ ಇದ್ದಂತಹ ಆ ಸ್ಥಳವನ್ನು ನಾವು ಏಷ್ಯಾ ಮೈನರ್ ಅಥವಾ ಆಸಿಯಾ ಸೀಮೆ ಎಂಬುದಾಗಿ ಕರೆಯುತ್ತಾ ಇದ್ದೆವು. ನೀವು ಮ್ಯಾಪಿನಲ್ಲಿ ಕಾಣುವ ಹಾಗೆ ಅಂದರೆ ಆ ಪ್ರದೇಶದ 7 ಸಣ್ಣ ಪಟ್ಟಣಗಳಾಗಿತ್ತು ಆ 7 ಸಭೆಗಳು ಇದ್ದಂತಹ ಸ್ಥಳ ಎಂಬುದಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಇನ್ನು ನಾವು ಪ್ರಕಟಣೆ ಪುಸ್ತಕದ ಪೀಠಿಕೆಯ 7ನೆಯ ಮತ್ತು ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಪ್ರಕಟಣೆ ಪುಸ್ತಕದ ವಿಭಜನೆ ಅಥವಾ ದ ಡಿವಿಷನ್ ಆಫ್ ದ ಬುಕ್ ಈ ಪುಸ್ತಕದಲ್ಲೇ ಕೊಡಲ್ಪಟ್ಟಿದೆ ಎಂಬುದು ಬಹಳ ಸಂತೋಷದ ಅಥವಾ ಆಶ್ವಾಸದಾಯಕವಾದಂತಹ ಸಂಗತಿಯಾಗಿದೆ. ಕಾರಣ ಸಾಮಾನ್ಯವಾಗಿ ಎಲ್ಲ ಪುಸ್ತಕಗಳಿಗಿಂತ ಪ್ರಕಟಣೆ ಪುಸ್ತಕಕ್ಕೆ ಇರತಕ್ಕಂತಹ 2 ಪ್ರತ್ಯೇಕತೆ. ಒಂದು, ಈ ಪುಸ್ತಕಕ್ಕೆ ಪೀಠಿಕೆ ಇದೆ. ಬಾಕಿ ಪುಸ್ತಕಗಳಿಗೆಲ್ಲ ಕೆಲವೊಂದಕ್ಕೆಲ್ಲ ಪೀಠಿಕೆ ಇದ್ದಾಗಿಯೂ ಸಹ ಸ್ಪಷ್ಟವಾದ ಪೀಠಿಕೆ ಈ ಪುಸ್ತಕಕ್ಕೆ ಇದೆ. ಒಂದು ಮುನ್ನುಡಿ ಈ ಪುಸ್ತಕದಲ್ಲಿ ನಾವು ಕಾಣುತ್ತೇವೆ. ಅಂದರೆ ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯದ ಪ್ರಾರಂಭದ 3 ವಾಕ್ಯಗಳನ್ನು ನಾವು ಓದುವಾಗ ಸ್ಪಷ್ಟವಾದ ಮುನ್ನುಡಿ ಅಥವಾ ಪೀಠಿಕೆ ಈ ಪುಸ್ತಕಕ್ಕೆ ಇರುವುದಾಗಿ ನಾವು ನೋಡುತ್ತೇವೆ. ಅದೇ ರೀತಿ ಈ ಪುಸ್ತಕವೇ ವಿಭಜಿಸಿದೆ, ಅದನ್ನು ಡಿವಿಷನ್ ಮಾಡಲಾಗಿದೆ. ಸಾಮಾನ್ಯವಾಗಿ ನಾವು ಪುಸ್ತಕಗಳನ್ನು ಕಲಿಯುವಾಗ ಆ ಪುಸ್ತಕವನ್ನು ನಾವು ವಿಭಾಗಿಸಿ ಕಲಿಯಬೇಕು. ಆದರೆ ಪ್ರಕಟಣೆ ಪುಸ್ತಕದ ಪ್ರತ್ಯೇಕತೆ, ಈ ಪುಸ್ತಕವನ್ನು ನಾವು ವಿಭಾಗಿಸಬೇಕಿಲ್ಲ, ದೇವರೇ ಅದನ್ನು ನಮಗೆ ವಿಭಾಗಿಸಿ ಕೊಟ್ಟಿದ್ದಾನೆ. ಈ ಪುಸ್ತಕದ 1ನೇ ಅಧ್ಯಾಯದ 19ನೇ ವಾಕ್ಯ ಓದುವಾಗ ಇದನ್ನು 3 ಭಾಗವಾಗಿ ವಿಂಗಡಿಸುವುದಾಗಿ ನಾವು ನೋಡುತ್ತೇವೆ. ಆದದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಅಂದರೆ ನೀನು ಕಂಡವುಗಳು, ಯೋಹಾನನು ಕಂಡಂತಹ ಸಂಗತಿ 1ನೇ ಅಧ್ಯಾಯದಲ್ಲಿ ಇರತಕ್ಕಂತಹ ಸಂಗತಿಗಳಾಗಿದೆ. ಪ್ರತ್ಯೇಕವಾಗಿ ಯೋಹಾನ ಸುವಾರ್ತೆ ನಾವು ಕಲಿಯುವಾಗ 1ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಪ್ರಕಟಣೆಯಾಗಿದೆ ನಾವು ಕಾಣುವಂಥದ್ದು. ಪುನರುತ್ಥಾನಗೊಂಡ ಕ್ರಿಸ್ತನನ್ನು ಪತ್ಮೋಸ್ ದ್ವೀಪದಲ್ಲಿ ಯೋಹಾನು ಕಂಡಾಗ ಆತನ ರೂಪ ಹಾಗೂ ಅಂಗವರ್ಣನೆಯನ್ನು ತನ್ನ ಈ 1 ಅಧ್ಯಾಯದಲ್ಲಿ ಯೋಹಾನು ವಿವರಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಹೇಗಿದ್ದಾನೆ, ಆತನ ವೈಶಿಷ್ಟ್ಯತೆಗಳೇನು, ಆತನ ಅಂಗಾಂಗಗಳ ಪ್ರತ್ಯೇಕತೆ ಏನು, ಆತನು ಹೇಗಿದ್ದಾನೆ ಎಂಬುದನ್ನು ಯೋಹಾನು ಕಂಡವುಗಳನ್ನು ಬರೆಯುತ್ತಿದ್ದಾನೆ. ಅಂದರೆ ಆ 1ನೇ ಅಧ್ಯಾಯದಲ್ಲಿ ಕಾಣಲ್ಪಡುವ ರೀತಿಯಲ್ಲಿ ಅಲ್ಲ, ಆದರೆ ಯಾವುದಕ್ಕೋ ಹೋಲಿಕೆಯಾಗಿ ಯೋಹಾನು ಬರೆಯುತ್ತಾ ಇದ್ದಾನೆ. ಅಂದರೆ ಬೆಂಕಿ ಜ್ವಾಲೆಗೆ ತಕ್ಕಂತಹ ಕಣ್ಣುಳ್ಳವನು, ಅಂದರೆ ಆತನ ಕಣ್ಣು ಬೆಂಕಿ ಜ್ವಾಲೆ ಎಂಬುದಾಗಿ ಅಲ್ಲ, ಅದಕ್ಕೆ ತಕ್ಕಂತೆ, ಅಂದರೆ ಯಾವುದಕ್ಕೋ ಒಂದಕ್ಕೆ ಹೋಲಿಸಿ. ಈ ಲೋಕದಲ್ಲಿ ನಮಗೆ ಪರಿಮಿತಿಗಳು ಇರುವುದರಿಂದ, ಭಾಷೆಗೆ ಮಿತಿಗಳಿರುವುದರಿಂದ ಯೋಹಾನು ಕಂಡವುಗಳನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೋಲಿಕೆಯಾಗಿ ಬರೆದಿದ್ದಾನೆ ಎಂಬುದನ್ನು ನಾವು ಕಾಣುತ್ತೇವೆ. ಅಂದರೆ 1ನೇ ಅಧ್ಯಾಯ ಪೂರ್ತಿ ಯೋಹಾನು ಕಂಡವುಗಳು, ಅದು ಯೇಸು ಕ್ರಿಸ್ತನ ಕುರಿತಾದಂತಹ ಪ್ರಕಟಣೆ ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು 2-3 ಅಧ್ಯಾಯಗಳಲ್ಲಿ ಈಗ ನಡೆಯುತ್ತಿರುವಗಳನ್ನು, ಅಂದರೆ 2-3 ಅಧ್ಯಾಯಗಳಲ್ಲಿ ಈಗ ನಡೆಯುತ್ತಿರುವಂಥದ್ದು ದೇವರ ಸಭೆಯಾಗಿದೆ. 2-3 ಅಧ್ಯಾಯಗಳಲ್ಲಿ 7 ಸಭೆಗಳ ಚಿತ್ರಣವಿದೆ. ಆ ಸಭೆಗಳು ಈಗ ಇರತಕ್ಕಂಥದ್ದಾಗಿದೆ. ಅಂದರೆ 1ನೇ ಶತಮಾನದಿಂದ ಆರಂಭಗೊಂಡ ಸಭೆ ಈಗ 21ನೇ ಶತಮಾನಕ್ಕೆ ಬಂದು ನಿಂತಿದೆ. ಕಳೆದ 21 ಶತಮಾನಗಳಲ್ಲಿರುವ ಸಭೆಯನ್ನು 7 ಭಾಗವಾಗಿ ನಾವು ವಿಂಗಡಿಸುವುದಾದರೆ ಈ 7 ಸಭೆಗಳು ಆಯಾಯ ಕಾಲಘಟ್ಟಕ್ಕೆ ಅನ್ವಯವಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಅಂದರೆ ಈಗ ನಡೆಯುತ್ತಿರುವುದು ಸಭಾ ಕಾಲವಾಗಿದೆ. ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯದ 1ನೇ ವಾಕ್ಯದಿಂದ 3ನೇ ಅಧ್ಯಾಯದ ಕೊನೆಯ ವಾಕ್ಯ ತನಕ, ಅಂದರೆ ಎಫೆಸ ಸಭೆಯಿಂದ ಲವೋದಿಕೀಯ ಸಭೆಯ ತನಕ ಇರತಕ್ಕಂತಹ ಈ ಸಭಾ ಕಾಲಘಟ್ಟ ಏನಿದೆ, ಅದು ಈಗ ನಡೆಯುತ್ತಿರತಕ್ಕಂತಹ ಸಂಗತಿಗಳು. ಅದನ್ನು ನಾವು ಬರುವ ಎಪಿಸೋಡುಗಳಲ್ಲಿ ಹೆಚ್ಚಿನ ವಿವರಣೆಯೊಂದಿಗೆ ಕಲಿಯುತ್ತಾ ಇದ್ದೇವೆ. ಇನ್ನು 3ನೆಯ ವಿಭಜನೆಯಾಗಿದೆ, ಮುಂದೆ ಆಗಬೇಕಾಗುವುದನ್ನು ಬರೆ. ಅಂದರೆ 4ನೇ ಅಧ್ಯಾಯದಿಂದ 22ನೇ ಅಧ್ಯಾಯದ ತನಕ ಈ ಪುಸ್ತಕದ ಭವಿಷ್ಯತ್ಕಾಲ ಕುರಿತಾದಂತಹ ವಿವರಣೆಯನ್ನು ನಾವು ಕಾಣುತ್ತೇವೆ. ಮುಂದೆ ಆಗಬೇಕಾದವುಗಳು, ಅಂದರೆ ಸಭೆ ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಈ ಭೂಮಿಯಲ್ಲಿ ನಡೆಯುವಂತಹ ವಿವಿಧ ವಿಚಾರಗಳನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ಕಾಣುತ್ತೇವೆ. ಅದು ಯಹೂದ್ಯನಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅನ್ಯ ಜನಾಂಗಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಯೇಸು ಕ್ರಿಸ್ತನ ಬರವಣಿಗೆ ಸಂಬಂಧಪಟ್ಟದ್ದಾಗಿರ್ಬೋದು. ಈ ರೀತಿ ಅನೇಕ ಮುಂದೆ ಆಗಬೇಕಾದಂತಹ ಸಂಗತಿಗಳ ದೊಡ್ಡ ಚಿತ್ರಣಗಳನ್ನು ತೆರೆ ಮರೆ ಮಾಡಿ ಯೋಹಾನು ಕೊಟ್ಟಿರುವುದಾಗಿ ನಾವಿಲ್ಲಿ ಕಾಣುತ್ತಾ ಇದ್ದೇವೆ. ಆದ್ದರಿಂದ
ನನ್ನ ಪ್ರಿಯ ವೀಕ್ಷಕರಲ್ಲಿ ನಾನು ಹೇಳುವಂಥದ್ದು, ನಾವು ಭವಿಷ್ಯತ್ತಿನ ಕುರಿತಾಗಿ ಕಲಿಯುವುದಕ್ಕೆ, ನಮ್ಮ ಭವಿಷ್ಯತ್ತಿನ ಕುರಿತಾಗಿ, ಸಭೆಯ ಭವಿಷ್ಯತ್ತಿನ ಕುರಿತಾಗಿ, ಲೋಕದ ಭವಿಷ್ಯದ ಕುರಿತಾಗಿ ನಾವು ಕಲಿಯಬೇಕಾದರೆ ನಾವು ಪ್ರಕಟಣೆ ಪುಸ್ತಕವನ್ನು ಕಲಿಯಬೇಕು. ನಾವು ಯಾವುದಾದ್ರೂ ಒಂದು ಊರಿಗೆ ಅಥವಾ ಹೊಸದೊಂದು ದೇಶಕ್ಕೆ ಮೈಗ್ರೇಟ್ ಆಗುವುದಕ್ಕಿಂತ ಮುಂಚೆ, ಅಥವಾ ಒಂದು ದೇಶವನ್ನು ಸಂದರ್ಶಿಸುವುದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಆ ದೇಶದ ಕುರಿತಾಗಿ ಕಲಿಯುವುದಕ್ಕೆ ಇಷ್ಟಪಡುತ್ತೇವೆ. ಅಂದರೆ ನಾನು ಇನ್ನು ಮುಂದೆ ವಾಸ ಮಾಡಲಿಕ್ಕಿರುವ ಆ ದೇಶದ ವಾತಾವರಣ, ಅಲ್ಲಿನ ಜನರು, ಅಲ್ಲಿನ ನಡವಳಿಕೆಗಳು, ಅಲ್ಲಿನ ಶಿಸ್ತು ಕ್ರಮ, ಅಲ್ಲಿನ ಎಲ್ಲ ಕಾರ್ಯಗಳನ್ನು ನಾವು ಮುಂಚಿತವಾಗಿ ಕಲಿಯುವುದಕ್ಕೆ ಬಯಸುತ್ತೇವೆ. ಹಾಗೆ ನಾವು ಪವಿತ್ರ ಬೈಬಲ್ ಕಲಿಯುವಾಗ ಬೈಬಲ್ನ ಪ್ರಕಟಣೆ ಪುಸ್ತಕ ನಮ್ಮ ಸಭೆಯ, ನಮ್ಮ ದೇಶದ, ನಮ್ಮ ಲೋಕದ ಭವಿಷ್ಯ ಏನೆಂಬುದಾಗಿ ಸ್ಪಷ್ಟವಾಗಿ ನಮಗೆ ಕಲಿಸುವಂಥ ಪುಸ್ತಕವಾಗಿದೆ ಪ್ರಕಟಣೆ ಪುಸ್ತಕ. ಆದ್ದರಿಂದ ಈ ಪ್ರಕಟಣೆ ಪುಸ್ತಕವನ್ನು ನೀವು ಕಲಿಯುವುದಕ್ಕೆ ಮನಸ್ಸು ಮಾಡುವುದಾದರೆ ನಮಗೆ ಭವಿಷ್ಯತ್ ಕಾಲದ ಕುರಿತಾಗಿ, ನಮ್ಮ ಭವಿಷ್ಯದ ಕುರಿತಾಗಿ, ಸಭೆಯ ಭವಿಷ್ಯದ ಕುರಿತಾಗಿ ನಮಗೆ ಹೆಚ್ಚಿನ ಮಾಹಿತಿಗಳನ್ನು ಕಲಿಯುವುದಕ್ಕಾಗಿ ಸಾಧ್ಯ. ಆದ್ದರಿಂದ ನಾವು ಇವತ್ತು ಈ ಪ್ರಕಟಣೆ ಪುಸ್ತಕದಲ್ಲಿರುವ 7 ಸಭೆಗಳ ಕಲಿಕೆಯ ಪ್ರಾರಂಭದ ಅಧ್ಯಾಯ ಎಂಬಂತೆ ನಾವು ಪ್ರಕಟಣೆ ಪುಸ್ತಕದ 7 ಪೀಠಿಕೆಗಳನ್ನು ಸರಳವಾಗಿ ನಾವು ನೋಡಿಕೊಂಡೆವು. ಇನ್ನೊಂದು ಆವೃತ್ತಿ ನಾನು ಅದನ್ನು ಆವರ್ತನೆ ಮಾಡಿ ಈ ಎಪಿಸೋಡನ್ನು ಮುಗಿಸಲಿಕ್ಕೆ ಬಯಸ್ತೇನೆ. ಪ್ರಕಟಣೆ ಪುಸ್ತಕದ ಪೀಠಿಕೆಯಲ್ಲಿ ಮೊದಲನೇದಾಗಿ ನಾವು ಪ್ರಕಟಣೆ ಪುಸ್ತಕದ ಹೆಸರನ್ನು ಕಲಿತುಕೊಂಡೆವು. ಅಪೋಕಲಿಪ್ಸಿಸ್ ಎಂಬುದಾಗಿ, ಅಂದರೆ ತೆರೆ ಮರೆ ಮಾಡುವಂಥದ್ದು. ಭವಿಷ್ಯತ್ ಕಾಲ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ತೆರೆ ಮರೆ ಮಾಡಲಾಗಿದೆ. ಯೇಸುಕ್ರಿಸ್ತನ ಕುರಿತಾದಂತಹ ತೆರೆಯನ್ನು, ಯೇಸುಕ್ರಿಸ್ತನ ಕುರಿತಾದಂತಹ ಮರೆಯನ್ನು ತೆರೆ ಮಾಡಲಾಗಿದೆ. ಭವಿಷ್ಯದ ಕುರಿತಾದಂತಹ ಮರೆಯನ್ನು ತೆರೆ ಮಾಡಿರುವುದಾಗಿ ನಾವು ನೋಡುತ್ತೇವೆ. ಆಮೇಲೆ ನಾವು ಕಲಿತಂಥದ್ದು ಎರಡನೇದಾಗಿ ಈ ಪುಸ್ತಕದ ಬರಹಗಾರ ಯೇಸುವನ್ನು ಪ್ರೀತಿಸುವ ಅಪೊಸ್ತಲನಾದ ಯೋಹಾನನಿಂದ ಈ ಪುಸ್ತಕ ಬರೆಯಲ್ಪಟ್ಟಿತು. ಯೋಹಾನು ತನಗೆ ದಾಸನಾದ ಯೋಹಾನನೆಂತಲೂ, ಸಹೋದರನಾದ ಯೋಹಾನನೆಂತಲೂ, ಕಷ್ಟತೆಯನ್ನು ಅನುಭವಿಸುವ ಯೋಹಾನನೆಂತಲೂ, ಆರಾಧಿಸುವ ಯೋಹಾನನೆಂತಲೂ, ಬರೆಯುವ ಯೋಹಾನನೆಂತಲೂ ವಿಶ್ಲೇಷಿಸಿರುವುದಾಗಿ ನಾವು ನೋಡಿಕೊಂಡೆವು. ಮೂರನೇದಾಗಿ ಈ ಪುಸ್ತಕ ಬರೆದ ಸ್ಥಳದ ಕುರಿತಾಗಿ, ಪತ್ಮೋಸ್ ಎಂಬ ದ್ವೀಪದಲ್ಲಿ ಗಡೀಪಾರು ಮಾಡಲ್ಪಟ್ಟಾಗ ಯೋಹಾನನು ಈ ದರ್ಶನವನ್ನು ಕಂಡನು. ಆಮೇಲೆ ಎಫೆಸ ಪಟ್ಟಣಕ್ಕೆ ಬಂದು ಆತನು ಈ ಪುಸ್ತಕವನ್ನು ಬರೆದನು ಎಂಬುದಾಗಿ ಅನುಮಾನಿಸಬಹುದು. ನಾಲ್ಕನೇದಾಗಿ ನಾವು ನೋಡಿಕೊಂಡದು ಈ ಪುಸ್ತಕ ಬರೆದ ಕಾಲಘಟ್ಟವಾಗಿದೆ. ಇದು AD 96ರಲ್ಲಿ ಡೊಮಿಷಿಯನ್ ಚಕ್ರವರ್ತಿ ಕಾಲವಾದ ನಂತರ ಈ ಪುಸ್ತಕವು ಬರೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡಿಕೊಂಡೆವು. ಐದನೇದಾಗಿ ಈ ಪುಸ್ತಕದ ಲೆಕ್ಕಾಚಾರ 66ನೇ ಪುಸ್ತಕ, 22 ಅಧ್ಯಾಯಗಳು, 404 ವಾಕ್ಯಗಳು, 9 ಪ್ರಶ್ನೆಗಳು, 10 ನೆರವೇರಿದ ಹಾಗೂ 341 ನೆರವೇರಲಿರುವ ಸಂಗತಿಗಳು ಈ ಪುಸ್ತಕದಲ್ಲಿ ಇದೆ ಎಂಬುದಾಗಿ ನಾವು ನೋಡಿದೆವು. ಆಮೇಲೆ ಆರನೇದಾಗಿ ಈ ಪುಸ್ತಕದ ಓದುಗರು ಯಾರಿಗೆ ಇದು ಬರೆಯಿತು, ಆಸಿಯಾ ಸೀಮೆಯಲ್ಲಿರತಕ್ಕಂತಹ 7 ಸಭೆಗಳಿಗೆ ಇದು ಬರೆಯಲ್ಪಟ್ಟದಾಗಿ ನಾವು ನೋಡುತ್ತೇವೆ. ಎಫೆಸಸ್, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ ಮತ್ತು ಲವೋದಿಕಿಯಾ ಎಂಬ 7 ಸಭೆಗಳಿಗೆ ಈ ಪುಸ್ತಕ ಬರೆಯಲ್ಪಟ್ಟದ್ದಾಗಿ ನಾವು ನೋಡುತ್ತೇವೆ. ಕೊನೆಯದಾಗಿ ನಾವು ನೋಡಿದ್ದು ಈ ಪುಸ್ತಕದ ವಿಭಜನೆ, ದ ಡಿವಿಷನ್ ಆಫ್ ದ ಬುಕ್. 1ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ಈ ಪುಸ್ತಕವೇ ಅದನ್ನು ವಿಭಜಿಸಿದೆ. ನೀನು ಕಂಡವುಗಳು, ಈಗ ನಡೆಯುತ್ತಿರುವವುಗಳು, ಮುಂದೆ ಆಗಬೇಕಾದವುಗಳು. ಈ ರೀತಿ ಈ ಪುಸ್ತಕವನ್ನು 3 ರೀತಿಯಲ್ಲಿ ವಿಭಜಿಸಿದಾಗಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಗಳಲ್ಲಿ ನಾವು ಸಭೆಗಳ ಕುರಿತಾಗಿ, ಅಂದರೆ ಪ್ರಕಟಣೆ ಪುಸ್ತಕದಲ್ಲಿರುವ 7 ಸಭೆಗಳ ಕುರಿತಾಗಿ ಬಹಳ ವಿಸ್ತಾರವಾಗಿ ನಮಗೆ ಆತ್ಮಿಕ ಪಾಠಕ್ಕೆ ಅನ್ವಯುವ ರೀತಿಯಲ್ಲಿ ನಮಗೆ ಕಲಿಯತಕ್ಕ ಅನೇಕ ಸಂದೇಶಗಳನ್ನು ಒಳಗೊಂಡಂತಹ ಒಂದು ಕಲಿಕಾ ಶೈಲಿಯಾಗಿದೆ ನಾನು ಬರುವ ಎಪಿಸೋಡ್ಗಳು ನಿಮಗೆ ಕೊಡಲಿಕ್ಕೆ ಬಯಸುವಂಥದ್ದು. ಆದ್ದರಿಂದ ತಪ್ಪದೆ ನೀವು ವೀಕ್ಷಿಸಿ, ನಿಮ್ಮ ಪ್ರಿಯರನ್ನು ಇದನ್ನು ವೀಕ್ಷಿಸುವುದಕ್ಕೆ ಪ್ರೋತ್ಸಾಹಪಡಿಸಿರಿ. ಯಾಕಂದರೆ ಮರೆಯಾಗಿರ್ತಕ್ಕಂತಹ ಅನೇಕ ಆತ್ಮಿಕ ಸಂಗತಿಗಳು ಈ ಕಲಿಕೆಯಿಂದ ಅದು ತೆರೆಯಲ್ಪಡುವಂತಹ ದಿವಸಗಳಾಗಿ ಮಾರ್ಪಡುತ್ತದೆ. ಖಂಡಿತವಾಗಿಯೂ ನಾನು ನೆನೆಸ್ತೇನೆ, ಈ ಕಲಿಕೆ ನಿಮಗೆ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಇದು ನಿಮ್ಮ ಆತ್ಮಿಕ ಜೀವಿತದಲ್ಲಿ ಬಹಳಷ್ಟು ಆತ್ಮಿಕ ಸತ್ಯಗಳನ್ನು ಅರಿತುಕೊಂಡು ನೀವು ಕ್ರಿಸ್ತನಲ್ಲಿ ಬೇರೂರಿ ಅದರ ಪ್ರೀತಿ ಆಳ, ಉದ್ದ, ಅಗಲ ಏನೆಂಬುದಾಗಿ ತಿಳಿದು ಒಬ್ಬ ದೃಢ ವಿಶ್ವಾಸಿಯಾಗಿ ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿ ಕಾಣಿಸಿಕೊಳ್ಳುವುದಕ್ಕೆ ಈ ಸ್ಟಡಿ ನಿಮಗೆ ಸಹಾಯವಾಗಲಿದೆ ಎಂಬುದಾಗಿ ನಾನು ಭರವಸೆಯನ್ನು ನೀಡುತ್ತೇನೆ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ತನ್ನ ಕೃಪಾಸ್ತದಲ್ಲಿ ಕಾಪಾಡಿ ದೇವರ ವಾಕ್ಯದಲ್ಲಿ ಬೇರೂರಿ ನೆಲೆ ನಿಂತು ಕ್ರಿಸ್ತನಿಗೆ ಫಲ ಕೊಡುವವರಾಗಿ ಮಾರ್ಪಡಲಿ ಎಂಬ ಶುಭಾಶಯಗಳೊಂದಿಗೆ ನನ್ನ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡಿ, ಆಸರೆ ಟಿವಿಯ ಕಾರ್ಯಕ್ರಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಜನರಿಗೆ ಇದನ್ನು ತಲುಪಿಸುವುದಕ್ಕೆ ಶ್ರಮಿಸಿರಿ. ದೇವರ ರಾಜ್ಯವನ್ನು ಒಟ್ಟಾಗಿ ನಮಗೆ ಕಟ್ಟೋಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.